ಜಗತ್ತಿನೊಳಗೆ ಗಣಮಕ್ಕಳಿಗೆ ತಾಳ್ಮೆ ಜಾಸ್ತಿ ಸರ್. ಯಾಕೆ ಹೇಳಲಿ ಅಂತ ಹೇಳಿದವ ನಾನು. ಏನಿಲ್ಲ ಸರ, ನಾನೊಂದು ಘಟನೆ ಹೇಳ್ತೇನೆ, ಅದಾದ್ಮೇಲೆ ನೀವು ತೀರ್ಮಾನ ಮಾಡ್ರಿ ತಾಳ್ಮೆ ಯಾರಿಗೆ ಜಾಸ್ತಿ ಇದೆ. ಸರಿ ಹೇಳಪ್ಪ ಅಂದ. ಏನಿಲ್ಲ ಸರ್, ಹರಿಹರದಿಂದ ಒಂದ್ಸಲಿ ಕೊಟ್ಟೂರಿಗೆ ಬರ್ತಾ ಇದ್ದೆ. ಹರಿಹರ ಬಿಟ್ಟಾದ್ಮೇಲೆ ನನಗೆ ಏಕೋ ಏನೋ ಗೊತ್ತಾಗಿಲ್ಲ, ಆ ಕಡೆಗೆ ದುಗ್ಗತ್ತಿ ಹತ್ರ ಒಬ್ಬ ಹುಡುಗಿ ಬಂದು ಕೂತ್ಕೊಂಡ್ಲು. ನನ್ನ ಪಕ್ಕದಲ್ಲಿ ಸೀಟ್ ಇತ್ತು, ಬಹಳ ಸುಂದರವಾದ ಯುವತಿಯವಳು ಕೂತ್ಕೊಂಡ್ಲು. ನಾ ರಾತ್ರಿ ಬಹಳ ಓದಿದ್ದೆ ಸರ್, ಹಿಂಗಾಗಿ ಸ್ವಲ್ಪ ನಿದ್ದೆ ಬಂದಂಗ ಅದು. ಆ ನಿದ್ದಿಗಣ್ಣಿ ಒಳಗೆ ಅವ್ರ ಮೇಲೆ ಸ್ವಲ್ಪ ಅವಳ ಮೇಲೆ ವಾರ್ಕೊಂಡೆ ಸರ್. ಹಿಂಗ್ ಕೇಳ್ತೀರಿ ನೀವು, ಕಪಾಳ ಕೊಡಲಕ್ಕೆ ಎದ್ದು ಕಪಾಳ ಹೊಡೆದು ಬಿಟ್ಲು ಸರ್ ಅಂತ. ಸರಿ, ಮುಂದೇನಾಗ್ತಾನೆ? ಏನಿಲ್ಲ ಸರ್, ನೆಕ್ಸ್ಟ್ ಹಿಂಗೆ ಹರಿಹರದಿಂದ ಕೊಟ್ಟೂರಿಗೆ ಬರ್ತಾ ಇದ್ದೆ. ಸೇಮ್ ಅದೇ ಊರಲ್ಲಿ ಒಬ್ರು ಹುಡುಗಿ ಎತ್ಕೊಂಡ್ಲು, ನಾನು ಪಕ್ಕದಲ್ಲೇ ಕುತ್ಕೊಂಡಿದ್ದೆ. ಅವಳು ಎಷ್ಟು ಓದಿದ್ಲು ಏನೋ ನನಗೆ ಗೊತ್ತಿಲ್ಲ, ರಾತ್ರಿ ನನಗೆ ಗೊತ್ತಿಲ್ಲ ಸರ್. ನಿದ್ದಿಗಣ್ಯಾಗ ನನ್ನ ಕಡೆಗೆ ವಾರ್ಕೊಂಡ್ಲು, ನನ್ನ ಭುಜದ ಮೇಲೆ ಮಲ್ಕೊಂಡ್ಲು ಸರ್. ನೀವು ನಂಬ್ತಿದ್ರೆ ಇಲ್ಲೋ, ಕೊಟ್ಟೂರಿಗೆ ಇಳಬೇಕಾದವನು ಪಾಪ ಹುಡುಗಿಗೆ ತೊಂದರೆ ಮಾಡಬಾರ್ದು ಅಂತ ಮತ್ತೆ ಕೂಡ್ಲಿಗೆಗೆ ಟಿಕೆಟ್ ತಗೊಂಡು ಕೂಡ್ಲಿಗೆಯಿಂದ ವಾಪಸ್ ಇಲ್ಲಿಗೆ ಬಂದೆ ಸರ್. ಈಗ ಹೇಳ್ರಿ ತಾಳ್ಮೆ ಯಾರಿಗೆ ಜಾಸ್ತಿ ಇದೆ ಅಂತ.